ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ಈ ದೇಹದ ಉಷ್ಣಾಂಶ ಜಾಸ್ತಿ ಆಗಿ ಈ ಬೆವರು ಸಾಲೆ ಚಿಕ್ಕ ಚಿಕ್ಕ ಸೆಕೆಗುಳ್ಳೆ ಬೀಳ್ತಾ ಇರ್ತದಲ್ಲ, ಅದಕ್ಕೆ ಬೆಸ್ಟ್ ರೆಮಿಡಿಯನ್ನು ಹೇಳ್ತಿದ್ದೇನೆ. ಮೈಯಲ್ಲಿ ಈ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಚಿಕ್ಕ ಚಿಕ್ಕ ಕೆಂಪು ಕೆಂಪಾಗಿ ಗುಳ್ಳೆ ಆಗ್ತದೆ. ಇದಕ್ಕೆ ಬೆಸ್ಟ್ ರೆಮಿಡಿ ಈ ಮನೆ ಮದ್ದು. ಈ ಮನೆ ಮದ್ದನ್ನು ಮಾಡುವಾಗ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ. ಅದು ಯಾವುದು ಅಂತ ನಾನು ಮತ್ತೆ ಹೇಳ್ತೇನೆ. ಈ ಮನೆ ಮದ್ದನ್ನು ಮಾಡೋದ್ರಿಂದ ಈ ಮೈಯಲ್ಲಿರುವಂತಹ ಬೆವರು ಸಾಲೆ ಬುಡೆ ಸಮೇತವಾಗಿ ಹೋಗುತ್ತೆ. ಜೊತೆಗೆ ಯಾವುದೇ ರೀತಿ ನೋವಿದ್ರೂ ಯಾವುದೇ ರೀತಿ ತುರಿಕೆ ಇದ್ರೂ ಆ ಸಮಸ್ಯೆ ಸಹ ಕಡಿಮೆ ಆಗ್ತದೆ. ಹಾಗಾದರೆ ಈ ಮನೆ ಮದ್ದು ಯಾವುದು ಅಂತ ತಿಳಿಯೋಣ. ತೆಂಗಿನಕಾಯಿ ಉಂಟಲ್ಲ, ಅದನ್ನು ಚೆನ್ನಾಗಿ ತುರಿರಿ. ಅದಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಹಿಂಡಿ. ಆಗ ನಿಮಗೆ ತೆಂಗಿನ ಹಾಲು ಸಿಗ್ತದೆ. ಆ ತೆಂಗಿನ ಹಾಲಿಗೆ 1 ಚಮಚದಷ್ಟು ಜೀರಿಗೆ ಪುಡಿಯನ್ನು ಮಿಶ್ರಣ ಮಾಡಿ, ಜೀರಿಗೆ ಪುಡಿ ಬೇಕಾದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ, ಇಲ್ಲದಿದ್ದರೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡು ಅದನ್ನು ಈ ತೆಂಗಿನ ಹಾಲಿಗೆ ಮಿಶ್ರಣ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ದೇಹದ ಎಲ್ಲ ಭಾಗಕ್ಕೆ ಹಚ್ಚಿ. ಅಲ್ಲಿ ಸೆಕೆಗುಳ್ಳಿ ಇರಲಿ ಇಲ್ಲದೇ ಇರಲಿ ಅದು ಬೇಡ, ಫುಲ್ ದೇಹಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಸ್ನಾನ ಮಾಡೋದ್ರಿಂದ ಈ ಬೆವರು ಸಾಲೆ ಕಡಿಮೆ ಆಗ್ತದೆ. ಮತ್ತು ಚಿಕ್ಕ ಚಿಕ್ಕ ಗುಳ್ಳೆಯಾಗಿ ತುಂಬ ನೋವಿದ್ರೆ ಆ ಸಮಸ್ಯೆ ಸಹ ಕಡಿಮೆ ಆಗ್ತದೆ. ಆದರೆ ಒಂದು ವಿಷಯ ಏನಂದರೆ, ಈ ಮನೆ ಮದ್ದನ್ನು ಮಾಡ್ತೀರಲ್ಲ, ಆ ಟೈಮಲ್ಲಿ ಈ ಸಿಹಿ ಪದಾರ್ಥ ತುಂಬ ಕಡಿಮೆ ಮಾಡಿ. ಸಕ್ಕರೆಯನ್ನು ಸೇವನೆ ಮಾಡಲಿಕ್ಕೆ ಹೋಗೋದು ಬೇಡ. ಈ ತರಕಾರಿಯನ್ನು ಜಾಸ್ತಿ ಸೇವನೆ ಮಾಡಿ, ಇಲ್ಲದಿದ್ದರೆ ಹಣ್ಣು ಸಹ ತುಂಬ ಜಾಸ್ತಿ ಸೇವನೆ ಮಾಡಿ. ಆದರೆ ಈ ಸಕ್ಕರೆ ಅಂಶ ಇರುವಂಥ ಯಾವುದೇ ಪದಾರ್ಥವನ್ನು ಸೇವನೆ ಮಾಡೋದೇ ಬೇಡ. ನೆನಪಿರಲಿ, ಈ ಮನೆ ಮದ್ದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಆದರೆ ನಾವು ಮಾಡಬೇಕಿರುವಂಥ ಪಥ್ಯ ಏನಂದರೆ, ನಾವು ಸಿಹಿ ಪದಾರ್ಥವನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಬೇಕು. ಆದಷ್ಟು ಬೇಗ ಗುಣ ಆಗ್ತದೆ. ಗುಣ ಆದ ನಂತರ ಸೇವನೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.